ಈಗ ನಾಗಮಂಡಲ ಮಾಡಿದೆ, ಬೀಳಿಗಿ ಎತ್ತ, ಬಾಗಲಕೋಟೆ ಎತ್ತ. ಇವತ್ತು ಆ ವಾಡೆನೇ ಇಲ್ಲ. ಆ ವಾಡೆ ಅಲ್ಲಿ ನೋಡಬೇಕು ಅಂದ್ರೆ ಅದು ನನ್ನ ಸಿನಿಮಾ ನೋಡಬೇಕು. ಹಾಗೇನೆ ತಾವರೆಕೆರೆ ನೋಡಬೇಕು ಅಂದ್ರೆ ಅವರು ಮತ್ತೆ ಸಂಕ್ರಾಂತಿ ತೊಂದರೆ ಆಗುತ್ತೆ ನಮಗೆ, ಯಾರು ಒಂದವರಲ್ಲ. ಹಂಗಾಗಿ ಆ ವಿಷಯದಲ್ಲಿ ಅಂತ ತಾವರೆಕೆರೆ ಅಂತ ಜಾಗ ಇವತ್ತಿಲ್ಲ. ಒಟ್ಟಿನಲ್ಲಿ ತಾವರೆಕೆರೆಯಿಂದಾಗಿ ಸಂಕ್ರಾಂತಿಗೆ ಅದರದೇ ಆದಂತಹ ಒಂದು ಮೆರುಗು ಬರುತ್ತೆ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಮ್ಮ ಇದರಲ್ಲಿ ನಾವು ಕಂಡವರು, ನಮ್ಮ ಜೊತೆಯಲ್ಲಿ ಆ್ಯಕ್ಟ್ ಮಾಡೋದ್ರು, ಕೇಳಿದವರು, ಬೈಕೋ ಫ್ಯಾಕ್ಟ್ರಿನವರು, HMT ಫ್ಯಾಕ್ಟ್ರಿನವರು, ಮತ್ತು ಹವ್ಯಾಸಗಳ ಬೇರೆ ಬೇರೆ ಆಫೀಸ್ಗಳೆಲ್ಲ ಕೆಲಸ ಮಾಡೋರು, ಇಂಥ ಹತ್ತು ಜನಗಳು ನಾವು ನೋಡಿರುವಂಥ ಪರಿಚಯದ ಜನ ಆ್ಯಕ್ಟ್ರಿಗಳವರು. ಅವರ ಕೆಪಾಸಿಟಿ ಏನಿದೆ ಅಂತ ಗೊತ್ತಿತ್ತು. ಯಾರು ಯಾವ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನ್ನೋದನ್ನು ನಾವು ತೀರ್ಮಾನ ಮಾಡಿಬಿಟ್ಟು ಇದೇ ಪಾತ್ರ ಮಾಡಬೇಕು ಅಂತ ಮಾಡಿದ್ದು. ಅದೇ ಪಾತ್ರ ಅಂತ ಆಯಿತು. ಈಗ ಸುಂದರಿ ಪಾತ್ರ, ಸುಂದರಿಯ ಒಂದು ಗ್ಯಾಂಗ್ ಏನಿತ್ತು, ದುಬ್ಬೀರ, ಚಿನ್ನೋಜಿ, ಗಂಗಾಧರ, PF ಗಂಗಾಧರ, ಬಾಳಯ್ಯ, ಮೂಗ್ ಸುರೇಶ, ಆಮೇಲೆ ನಾಗರಾಜ್ ಕೋಟೆ, ಆಮೇಲೆ ಪವನ್ನು, ಕಿವುಡ, ಇದು ಎಷ್ಟರ ಮಟ್ಟಿಗೆ ಎಲ್ಲ ಒಂದು ಯುನೈಟ್ ಆಗೋಯ್ತು ಅಂದರೆ ಟೀಮು ಅದ್ಭುತವಾದ ಟೀಮ್ ಆಯ್ತು ಇವ್ರದ್ದು. ಇದು ಒಂದು ಕಡೆಗೆ ಸುಂದರಿ ಪಾತ್ರ ಏನು ಬಂತಲ್ಲ, ಅದಕ್ಕೆ ಮುಖ್ಯ ಅಲ್ಲಿ ಅಟ್ರಾಕ್ಟಿವ್ ಇದ್ದು, ಇವು ಗ್ರಾವಿಟಿ ಇದ್ದಿದ್ದು ಸುಂದರಿ ಹೋಟೆಲ್. ಆ ಸುಂದರಿ ಹೋಟೆಲ್ದು ಎಲ್ಲರನ್ನ ಅಲ್ಲಿ ಸೆಟ್ ಹಾಕಿದ್ವಿ ನಾವು. ಹೌದು, ಸುಂದರಿ ಹೋಟೆಲ್ ಮಾತ್ರ ಸುಂದರಿ ರಸ್ತೆ ಇದಕ್ಕೆ ಹಾಕ್ಬಿಟ್ಟು 2 ಕಂಬ ಅದನ್ನೆಲ್ಲ ಹಾಕಿ ಒಂದು ಸೆಟ್ ಮಾಡಿದ್ವಿ. ಹೋಟೆಲ್ ಹುಡುಕಿದ್ವಿ. ಅದರ ಹೋಟೆಲ್ನಲ್ಲಿ ಬರೋ ಗಿರಾಕಿ ಅವರ ವ್ಯಾಪಾರ ಹಾಳಾಗುತ್ತೆ. ಅದೊಂದು ಆಮೇಲೆ ಬಹಳ ಚಿಕ್ಕದಾಗಿತ್ತು ಹೋಟ್ಲು, ಬಹಳ ಚಿಕ್ಕದಾಗಿರೋದು. ನಮ್ಗೆ ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು, ಹಾಗಾಗಿ ಒಂದು ಪೈಸಾ ಕೊಡೋಕ್ಕಾಗಲ್ಲ ಅಂದ್ರು. ಆಮೇಲೆ ನಾವು ನಂಬ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಕೊನೆಗೆ ನಾವು ಒಂದು ಗುಡಿಸಲ್ ಥರ ಹಾಕಿ, ಆಮೇಲೆ ಅದಕ್ಕೆ ಅಂಬಿಯನ್ಸು ತುಂಬ ಒಳ್ಳೆ ಚೆನ್ನಾಗಿರೋ ಸಿಕ್ತು. ಹಿಂದ್ಗಡೆ ಕೆರೆ ಇತ್ತು, ಈ ಕಡೆ ಜಗಲಿ ಕಟ್ಟೆ ಇತ್ತು. ಆಮೇಲೆ ಈ ಹೊರಗಡೆ ಬಂದು ನಿಂತ್ಕೊಂಡು ನೋಡಿದ ತಕ್ಷಣ ಈ ಕಡೆ ಒಂದು ಬೀದಿ, ಈ ಕಡೆ ಒಂದು ಬೀದಿ, ಈ ಕಡೆ ಒಂದು ಬೀದಿ, ಸೆಂಟ್ರಲ್ನಲ್ಲಿ ಅದು ಸಿಕ್ಕಿದ್ರಿಂದ ಭಾಳ ಚೆನ್ನಾಗಿ ಅದು ಲೊಕೇಶನ್ನು ಸೆಟ್ ಆಗಿರುತ್ತೆ. ನಮಗೆ ಸೆಂಟರ್ ಆಯ್ತಪ್ಪ ಎಲ್ಲ ಕ್ಯಾರೆಕ್ಟರ್ಗಳಿಗೂ. ಸೊ ಅಲ್ಲಿ ಆಕ್ಚುಲಿ ಪ್ರತಿಯೊಬ್ಬರು ಭೇಟಿ ಆಗುವ ಜಾಗ ಆದ್ರಿಂದ ಬೇರೆ 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 ವೃತ್ತಿ ಧರ್ಮದವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಈ 3 ಜನ ಅಲ್ದೇನೆ ಇಡೀ ಹಳ್ಳಿಯ ಬೇರೆ ಬೇರೆ ವೃತ್ತಿ ಧರ್ಮದವರು, ಜಾತಿ ಧರ್ಮದವರು ಎಲ್ಲರೂ ಬರ್ತಾ ಇದ್ದಿದ್ದರಿಂದ ಅದೊಂದು ರೀತಿ ನಮಗೆ ಬಹಳ ಮುಖ್ಯವಾದ ಲೊಕೇಶನ್ ಆಗುತ್ತೆ. ಯಾವ ರೀತಿ ನಮಗೆ ಮೇಲಿನ ಹಟ್ಟಿ ಕೆಳಗಿನ ಹಟ್ಟಿ ಇರ್ತಿತ್ತೋ ಆ ರೀತಿ ಇದು ಸುಂದರಿ ಹೋಟೆಲ್ ಕೂಡ ಬಹಳ ಕಾಯಂ ಆಗೋಯ್ತು. ಸೊ ಹಾಗಾಗಿ ನಿನಗೆ ಆ ಸುಂದರಿ ಹೋಟೆಲ್ನ ಪೂರಾ ಇನ್ಚಾರ್ಜ್ ಕೊಟ್ಬಿಟ್ಟಿದ್ವಿ. ನಿನ್ನ ಸ್ಕ್ರಿಪ್ಟ್ ಅದು ನರಸಿಂಹಮೂರ್ತಿ ನೀನು ಇಬ್ರು ಸೇರ್ಕೊಂಡು ಅದನ್ನು ಫಿಲ್ಅಪ್ ಮಾಡ್ತಾ ಇದ್ರಿ, ಹೋಗ್ತಾ ಇದ್ರಿ. ಅಲ್ಲ, ಅಲ್ಲಿ ಮುಂದೆ ನಿಂತ್ಕೊಂಡ್ರೆ 3 ರಸ್ತೆ ಇದೆಯಲ್ಲ, ಈ ಮೇಲ್ಗಟ್ಟಿ ಒಂದು, ಕೆಳಗಟ್ಟಿ ಒಂದು, ಇನ್ನೊಂದು ಊರಿಗೆ ಬರೋ ರಸ್ತೆ, ಇದೆಲ್ಲ ಸೇರೋದ್ರಿಂದ ಅದು ಒಂದು ಒಳ್ಳೆಯ ಸೆಂಟರ್ ಪಾಯಿಂಟ್ ಆಯ್ತು. ಹೌದು, ಪಾತ್ರಗಳು ಕೂಡ ಎಲ್ಲವೂ ಅಲ್ಲೇ ಕನ್ವೀನಿಯಂಟ್ ಆಗ್ತಾ ಇತ್ತು, ಎಲ್ಲ ಇಲ್ಲೇ ಇರ್ತಾ ಇತ್ತು. ಹೌದು, ಆಮೇಲೆ ಹೋಗಿ ಬರೋ ಜನಗಳು ಅದೆಲ್ಲ ಒಂದು ಅದೇ ನಾವೇನು ಜನಗಳಲ್ಲಿ ಹೇಳಿ ನೀವು ಹೋಗ್ರಿ, ನೀವು ಬನ್ರಿ, ಇಲ್ಲಿ ಬರಬೇಡಿ ಅನ್ನೋಂಗಿಲ್ಲ. ನ್ಯಾಚುರಲ್ ಆಗಿ ಅವರೇ ಬರೋರು ಹೋಗೋರು. ನಾವು ಈ ಮೇನ್ ಕ್ಯಾರೆಕ್ಟರ್ಗಳು ಬಿಟ್ಟು ನಾವೆಲ್ಲೇನಾದ್ರು ಜೂನಿಯರ್ ಆರ್ಟಿಸ್ಟ್ ಅಂತ ಬಳಸಿಲ್ವಾ? ಇಲ್ಲ, ಒಬ್ಬರು ಇಲ್ಲ. ನಾವು ಪಾಡಿ ನಾವು ಶೂಟ್ ಮಾಡ್ತಿದ್ವಿ, ಅಲ್ಲಿ ಆರಾಮಾಗಿ ಓಡಾಡ್ತಿರೋರು, ಅವ್ರ ಪಾಡಿ ಅವ್ರು ಬರೋರು ಹೋಗೋರು ನಿಂತ್ಕೊಳ್ಳೋರು, ಒಬ್ಬರು ನಮ್ಗೆ ತೊಂದರೆ ಕೊಡ್ಲಿಲ್ಲ. ಯಾವತ್ತೂ ಅಲ್ಲಿ ಗ್ರೂಪ್ ಆಗಿ ಗಲಾಟೆ ಮಾಡ್ಕೊಂಡು ಯಾವತ್ತೂ ಆಗಿಲ್ಲ ನಮ್ಗೆ. ಯಾರು ಬಂದು ನೀವು ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇಲ್ಲ, ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಕೋಆಪರೇಟ್ ಒಂದು ನನ್ನ ಅನುಭವ ಹೇಳ್ತೇನೆ. ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋ ಟೈಮಲ್ಲಿ ಎಲ್ಲಿ ಆ್ಯಕ್ಟ್ರು ಅಂದರೆ ಈ ದುಬ್ಬಿಯ ಕಂಪ್ನಿ ಎಲ್ಲೋ ಯಾರ್ದ ಮನೆ ಒಳಗೆ ಈಚೆ ಬರೋರು, ಎಲ್ರಿ ಹೋಗಿದ್ದಾರೆ, ಅವ್ರು ಕರೆದ್ರು ಕಾಫಿ ಕುಡಿಯೋಣಂತ ಹೋಗಿದ್ದಾರೆ ಸರ್. ಆ ಮನೆಯಲ್ಲಿ ಒಂದು ಒಬ್ಬರಾಗೋಗಿದ್ರು ಅವರು. ಹಂಗಾಗಿ ಅವರು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಎಲ್ಲರ ಜೊತೆ ಅವರ ಓಡಾಡಿಕೊಂಡು ಯಾರ್ದೋ ಮನೆ ಊಟ ಮಾಡಿದೆ, ಯಾರ್ದೋ ಮನೆ ಕಡಲೆಕಾಯಿ ತಿಂದೆ, ಯಾರ್ದೋ ಮನೆ ಇರೋಂಥ ಕತೆ ಹೇಳ್ಕೊಂಡು ಊರ್ನೋಡ್ ಜೊತೆಯಲ್ಲೇ ಬೆಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಆಮೇಲೆ ಆ ಊರಿನವರು ಅಷ್ಟೇ, ಏನಾದ್ರು ಬೇಕು ಅಂದ್ರೆ ತಕ್ಷಣ ಕಳ್ಸ್ಕೊಡೋರು. ಅದೊಂಚೂರು ಇದು ಕಳ್ಸ್ರಿ, ಪಾತ್ರ ಬೇಕು, ಈ ಪಾತ್ರ ಬೇಕು, ಅದು ಬೇಕು ಅಂದ್ರೆ ಪಟ್ಟಂತ ಕಳ್ಸೋ. ಪಾತ್ರ ಒಂದು ಇನ್ನೊಂದು ನೆನಪಿದೆ, ಅಲ್ಲಿ ಚಿಚ್ಚನ್ನಯ್ಯ ಅಂತಿತ್ತು. ಅವರು ಬಹಳ ಒಳ್ಳೆಯ ಎತ್ತುಗಳನ್ನು ಸಾಕಿದ್ರು. ನೆನಪಿದೆಯಾ? ಎತ್ತುಗಳು ಅವ್ರ ಮನೆ ಮಾತ್ರ ಓರಿಗಳು. ಅವರು ನಮಗೆ ಶೂಟಿಂಗ್ಗಳನ್ನು ಯೂಸ್ ಮಾಡಿಕೊಂಡು ಅವ್ರನ್ನ ಕೇಳಿದ ತಕ್ಷಣ ಕೊಡ್ತಾರೋ ಒಂದು ನನಗೆ ಭಯ ಆಯ್ತು. ಯಾಕಂದ್ರೆ ಅದು ಭಾಳ ಕಾಸ್ಟ್ಲಿ ಇದು ಅವೆಲ್ಲ ರಿಸ್ಕಿ ಅವೆಲ್ಲ.
ಆಮೇಲೆ ಅವ್ರು ಕೇಳಿದ ತಕ್ಷಣ ಏನಪ್ಪ ಅಂದರು, ಅಣ್ಣ ಹಿಂಗೆ ಬೇಕಾಗಿತ್ತಲ್ಲ ಏನು ಮಾಡೋದು, ಹಿಡ್ಕೊಂಡು ಹೋಗು ಅಂದರು. ಅದು ಭಾರಿ ಖುಷಿ ಆಯಿತು. ಅವ್ರು ಏನಂತ ಹೇಳಿದ್ರೆ, ವೆಂಕಟೇಶ ನಮ್ಮ ಪಿಯರ್ ಹೋಗಿ ಅಪ್ಪ ನೀನೇ ಹಿಡ್ಕೊಂಬ, ನಮಗೆ ಸವಾಸ ಬೇಡ ಅಂತ ಕೇಳಿ ಅವನೇ ಹಿಡ್ಕೊಂಬಂದು ಕೊಡೋನು, ಅವನೇ ಹಿಡ್ಕೊಂಡು ಹೋಗಿ ಕಟ್ಟೋನು ಮಾಡೋನು ಎಲ್ಲನೂ ಆಯಿತು. ಅದು ಒಂದು ಆ್ಯಕ್ಚುಲ್ ಆಗಿ ನಮಗೆ ಅವ್ರು ಎಲ್ಲೂ ಗಾಡಿ ಬೇಕಾ, ಅಲ್ಲಿ ಯಾವ್ದೋ ಗಾಡಿ ನಿಂತಿದ್ರೆ ಆ ಗಾಡಿನ ಕಟ್ಟು ಹೋಗ್ತಿದ್ರೆ ನಾವು ಕೇಳ್ತಾನೆ ಇಲ್ಲ, ಹೋಗಿ ಕಟ್ಕೊಂಡ್ ಬಂದ್ಬಿಟ್ಟು ಎಲ್ಲ ಶೂಟಿಂಗ್ ಆದ್ಮೇಲೆ ಹಣ ನಿನ್ ಕಟ್ ಮಾಡಿದ್ದೆ, ಒಳ್ಳೇದಾಯ್ತು ಬಿಡಪ್ಪ ಅಂದ್ರು. ಅಷ್ಟೇ ಇಲ್ಲ, ನಾವು ಯಾವುದೋ ಮನೆಗೂ ಬಾಗಿಲು ತಟ್ಟಿ ನಾವೊಂದು ಶೂಟ್ ಮಾಡ್ಕೋಬೇಕು ಅಂದ್ರೆ ಬನ್ನಿ ಮಾಡ್ಕೊಂಡೋಗಿ ಇನ್ನೂರು ಹೊರತು ಬೇಡ ಅಂತ ಯಾರು ಇರಲಿಲ್ಲ. ಆ ಸಾಮಾನು ತೆಗೆದು ಇಲ್ಲಿಡಿ ಅಲ್ಲಿಡಿ ಅಂತ ಯಾರೂ ಇರಲಿಲ್ಲ. ಅದೇ ಬೇರೆ ಏನಾದ್ರು ಸಿಟಿನಲ್ಲಿ ಮಾಡಿದ್ರೆ ನಾವು ಭಾರಿ ಕಷ್ಟ ಆಗ್ತಾ ಇತ್ತು, ಅಲೋ ಮಾಡ್ತಿರ್ಲಿಲ್ಲ. ಯಾರು ಒಂದು ದಿವಸನೂ ನೀವು ಬೇಡಪ್ಪ ನಮ್ಮ ಕೈಲಿ ಆಗಲ್ಲ, ನೀವು ಮಾಡಬೇಡಿ, ನೀವು ಗಲಾಟೆ ಆಗ್ತಿದೆ, ತೊಂದರೆ ಆಗುತ್ತೆ ನಮಗೆ ಅಂತ ಯಾರೂ ಒಂದೋರಲ್ಲ. ಹಂಗಾಗಿ ಆ ವಿಷಯದಲ್ಲಿ ಅಂತ ತಾವರೆಗೆರೆ ಅಂತ ಜಾಗ ಇವತ್ತಿಲ್ಲ, ಬದಲಾಗಿದೆ. ಬರೀ ನೆನಪಾಗಿ ಉಳಿದಿದೆ. ನಾನು ಬಹಳ ಸಲ ಅದನ್ನು ಹೇಳ್ತೀನಿ ನನ್ನ ಸಿನಿಮಾಗಳಲ್ಲೂ. ಕೆಲವು ಈಗ ನಾಗಮಂಡಲ ಮಾಡಿದೆ, ಬೀಳಿಗಿ ಅಂತ, ಬಾಗಲಕೋಟೆ ಹತ್ರ. ಇವತ್ತು ಆ ವಾಡೆನೇ ಇಲ್ಲ. ಆ ವಾಡೆ ಬೇಕಲ್ಲಿ ನೋಡಬೇಕು ಅಂದ್ರೆ ಅದು ನನ್ನ ಸಿನಿಮಾ ನೋಡ್ಬೇಕು. ಹಾಗೇನೆ ತಾವರೆಕೆರೆ ನೋಡ್ಬೇಕು ಅಂದ್ರೆ ಅವರು ಮತ್ತೆ ಸಂಕ್ರಾಂತಿ ನೋಡ್ತಾರೆ. ಒರಿಜಿನಲ್ ಸಾರು ತಾವರೆಕೆರೆ. ಈಗ ಇನ್ನೊಂದೇನು ಗೊತ್ತಾ, ನಾನು ಇತ್ತೀಚೆಗೆ ಯಾವುದೋ ಮೊನ್ನೆ ಹೋದ ವರ್ಷ ಯಾವುದೋ ನಾನು ತಾವರೆಕೆರೆ ಹೋಗಿದ್ದೆ. ಊರು ಪರಿಚಯ ಆಗುತ್ತೆ, ಇವತ್ತು ಊರು ಜಾತ್ರೆ ಆಗುತ್ತೆ, ಭಾಳ ಅದ್ಭುತವಾದ ಜಾತ್ರೆ. ವರ್ಷ ತೋರಿಸಿದೀವಿ ಇದರೊಳಗೆಲ್ಲ. ದೇವರನ್ನ ಇದು ಮಾಡ್ಕೊಂಡು ಕುಯ್ಯೋದು ಮಾಡೋದು, ಕೊಂಡಾಯೋದು ಅವೆಲ್ಲ ಮಾಡೋಕೆ ಆಗಿಲ್ಲ ನಮಗೆ. ಯಾಕಂದ್ರೆ ಅದಕ್ಕೆಲ್ಲ ಭಾಳ ದೊಡ್ಡ ಇದು ಬೇಕಾಗ ಪರ್ಮಿಷನ್ ಬೇಕು, ವರ್ಷಕ್ಕೊಂದ್ಸತಿ ಹೇಳ್ಬೋದು ಆ ದೇವ್ರು ಕುಯ್ಯೋದು ಐತೆ. ಮೊನ್ನೆ ನಾನು ಹೋದಾಗ ಅದೇ ದೃಶ್ಯಗಳು. ಆ ಮನೆ ಮುಂದೆ ಹೋದೆ. ಮನೆ ಮುಂದೆ ಹೋದ್ರೆ ಮನೆ ಇರೋರು ಎಲ್ಲರೂ ಊರಿಂದ ಬೇರೆ ಬೇರೆ ಇರ್ತಾರೆ, ಎಲ್ಲ ಬಂದು ಆ ಮನೆ ಮುಂದೆ ಇದ್ದಾರೆ. ಅಲ್ಲಿ ನಾವು ಎಲ್ಲೆಲ್ಲಿ ಕೂತಿದ್ದೋ ಆ ಜಾಗದಲ್ಲಿ ಎಲ್ಲ ಕೂತ್ಕೊಂಡಿರ್ತಾರೆ ಎಲ್ಲೇ. ಅಲ್ಲಲ್ಲ ಆ ಯಾವ ಜಾಗದಲ್ಲೇ ಕೂತ್ಕೊಂಡು ಹಾಗೆ ಅದು ನೋಡಿದ ತಕ್ಷಣ ಜ್ಞಾಪಕ ಬಂತು, ಓಹೋ ಸಂಕ್ರಾಂತಿ, 25 ವರ್ಷದಿಂದ ಇತ್ತು. ಮಳೆಗಳು, ಬದ್ರೆಗಳು, ಆಗಳು, ಮನೆಗಳು, ಈಗೋ ಎಲ್ಲ ನೆನಪು ಬಂತು. ಆಮೇಲೆ ಹಿಂಗೆ ಸುಮ್ಮನೆ ಹೋಗಿ ಈ ಕಡೆಯಿಂದ ಆ ಕಡೆ ಬಗ್ ನೋಡಿದೆ ಏನೋ. ಯಾಕಂದ್ರೆ ಅವತ್ತು ಊರಲ್ಲಿ ಜಾತ್ರೆ ಇಲ್ಲ, ಬದ್ರಿ ಅಂದ್ರೆ ಏನು ಮಾಡೋದು, ಅದಕ್ಕೆ ವರ್ಷ ಎಲ್ಲ ಮಾಡಿದೆ, ಇಟ್ಕೊಂಡು ಬಗ್ ನೋಡಿದೆ. ಆ ಒಳಗಡೆ ದೃಶ್ಯಗಳಲ್ಲ ಹಂಗೆ ಆ್ಯಸ್ ಇಟ್ ಈಸ್ ಅದೇ ಥರ ಇದೆ, ಏನೂ ಚೇಂಜ್ ಮಾಡಿಲ್ಲ ಅವರು. ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅಷ್ಟು ರೀಟೈನ್ ಮಾಡ್ಕೊಂಡು ನೆನಪಿಲ್ಲ. ಆ ಮನೆಯ ಬಗ್ಗೆ ಅವರಿಗೆ ಅಷ್ಟೊಂದು ಅಭಿಮಾನ ಆಯ್ತು, ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ತಾವರೆಕೆರೆ ಅಂತ ಒಂದು ಲೊಕೇಶನ್ ಸಿಕ್ಕಾಗ ನಾವು ಅದನ್ನು ಬೆಳೆಸ್ಕೊಂಡು ಅದರ ಸುತ್ತಮುತ್ತ ಬೇರೆ ಬೇರೆ ಯಾವ್ಯಾವ್ದು ಊರು ಮಾಡಿದ್ವಿ. ನಾವು ತಾವರೆಕೆರೆ ಪಕ್ಕದ ಯಾವ್ಯಾವ ಊರುಗಳು ಶಿಫ್ಟ್ ಮಾಡಿದ್ವಿ, ಬೇರೆ ಬೇರೆ ಊರೆಲ್ಲ ಮಾಡಿದ್ವಿ. ಚೆನ್ನೈನಲ್ಲಿ ಶೂಟ್ ಮಾಡಿದ್ವಿ. ಚೆನ್ನೈನಲ್ಲಿ ಮಾಡಿದ್ವಿ. ಮಾಗಡಿ ಹತ್ರ ಒಂದು ಲೊಕೇಶನ್ ದೇವಸ್ಥಾನ, ಹಳೇದು ಮಾಗಡಿ ಹತ್ರ ಯಾವುದೋ ಒಂದು ಹಳಿ ದೇವಸ್ಥಾನ ಮಾಡಿದ್ವಿ. ಅಲ್ಲ ಇದೊಂದು ಇದು ಮಾಡೋದಿಲ್ಲ, ದೇವಸ್ಥಾನದ ಪಕ್ಕದಲ್ಲಿ ಒಂದು ದೊಡ್ಡ ಆಲದ ಮರ, ದೊಡ್ಡ ಆಲದ ಮರ ಇರ್ತಲ್ಲ, ತೋಪು. ತಾವರೆಕೆರೆ ಅಂತ ಸ್ವಲ್ಪ ಮುಂದಕ್ಕೆ ಕೆರೆಯಿಂದ ಆಚೆಗೆ ಆ ತೋಪಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಕೆರೆ ಸುತ್ತಮುತ್ತ ತಾವರೆಕೆರೆಯ ಸುತ್ತಮುತ್ತ ಇದ್ದಂತ ಹಲವಾರು 10 ಹಳ್ಳಿಗಳನ್ನ ನಾವು ಬಳಸ್ಕೊಂಡ್ವಿ. ಮತ್ತು ಪೊಲೀಸ್ ಸ್ಟೇಷನ್ನು, ಆಸ್ಪತ್ರೆ ಇವುಗಳನ್ನು ಕೂಡ ಬಳಸ್ಕೊಂಡ್ವಿ. ಒಟ್ಟಿನಲ್ಲಿ ತಾವರೆಕೆರೆಯಿಂದಾಗಿ ಸಂಕ್ರಾಂತಿಗೆ ಅದರದೇ ಆದಂತಹ ಒಂದು ಮೆರುಗು ಬಂತು. ಆ ಬ್ಯಾಕ್ ಡ್ರಾಪ್ ಮತ್ತು ಆ ಇದು ಸಿಕ್ಕಿದ್ರಿಂದಾಗಿ ಒಂದು ಆಂಬಿಯನ್ಸ್ ಸಿಕ್ಕಿದ್ದಾಗ ನಾವು ಅದನ್ನೆಲ್ಲ ಸಾಧಿಸ್ವಿ. ಈ ಸನ್ಯಾಸಿ ದೃಶ್ಯವನ್ನು ಶೂಟ್ ಮಾಡೋದೆಲ್ಲ ಅದೊಂದು ಮಂಟಪ, ಹಳೆಯ ಮಂಟಪ, ಒಂದು ಹಿಪ್ಪೆ ಮರ ಅದೆಲ್ಲ ಐತಲ್ಲ, ಆ ಜಾಗ ಎಲ್ಲ ಇವತ್ತು ಫುಲ್ ಹಾಳಾಗಿ ಮರ ಕತ್ತರಿಸಿ ಹಾಕ್ಬಿಟ್ಟಿದ್ದಾರೆ, ಮಂಟಪ ಇಲ್ಲ. ಈಗೆಲ್ಲ ರಿಯಲ್ ಎಸ್ಟೇಟ್ ಮಾಡೋದು ಎಲ್ಲ ಫುಲ್ ಸೈಟ್ಗಳು ಮಾಡೋದು ಐತಾರೆ. ಈಗ ಅಲ್ಲಿ ಊರೊಳಗೆಲ್ಲ ಹಳೆ ಮನೆಗಳು ಏನಿರ್ತಾವೆಲ್ಲ ಕಿತ್ತಾಕ್ಬಿಟ್ಟು ಹೊಸ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಮೋಲ್ಡ್ ಮನೆಗಳು ಕಟ್ಟಿದ್ದಾರೆ. ಅದಕ್ಕೆ ಈಗ ತಾವರೆಕೆರೆ 25 ವರ್ಷಗಳ ಹಿಂದೆ ಹೋದಾಗ ಯಾವ 25 ವರ್ಷದಲ್ಲಿ ಭಾಳ ಅದು ಇವತ್ತು ಖಂಡಿತ ಇರಲ್ಲ. ಯಾಕಂದ್ರೆ ಈಗ ಅದು ನಾವು ಬರೀ ಬೆಂಗಳೂರು, ಬೃಹತ್ ಬೆಂಗಳೂರು ಅಲ್ಲ, ಗ್ರೇಟರ್ ಬೆಂಗಳೂರು ಆಗಿರೋದಕ್ಕೆ ಇನ್ನೂ ಅದಕ್ಕೆ ಜಾಸ್ತಿ ಬೇರೆ ಬದಲಾವಣೆಯನ್ನ ನಾವು ನೋಡ್ತೇವೆ. ಒಟ್ಟಿನಲ್ಲಿ ನಮ್ಮ ಕಥೆಯ ಉದ್ದೇಶವೂ ಅದೇ ಆಗಿತ್ತು. ಒಂದು ಹಳ್ಳಿ ಹೇಗೆ ನಿಧಾನವಾಗಿ ನಗರೀಕರಣದತ್ತ ಹೆಜ್ಜೆ ಹಾಕುತ್ತೆ ಅನ್ನೋದನ್ನು ಹೇಳೋದಿತ್ತು. ಅದನ್ನು ನಾವಲ್ಲಿ ಹೇಳಿದ್ದೆ. ಇಡೀ ಸಂಕ್ರಾಂತಿಯ ಮೂಲ ಆಶಯ, ಕಥೆಯ ಆಶಯ ಕೂಡ ಅದೇ. ಈಗ ನೀನು ಸುಂದರಿ ಹೋಟೆಲ್ ಮತ್ತು ಸುಂದರಿ ಹೋಟೆಲ್ನ ಸುತ್ತ ಇದ್ದಂಥ ಪಾತ್ರಗಳೇನಿತ್ತು ಅವುಗಳನ್ನು ಜ್ಞಾಪಿಸ್ಕೊಳ್ಳೋದಾದ್ರೆ, ಸುಂದರಿಯ ಕಥೆ ಏನಿತ್ತು ಅದನ್ನು ಯಾವ ರೀತಿ ತಗೊಂಡೆ, ಮತ್ತು ಆ ಸುತ್ತಮುತ್ತ ಬಂದವರು ಬೇರೆ ಇವರೆಲ್ಲ ಬಂದಿದ್ರಲ್ಲ ಅವರವರ ಕಥೆಗಳು ಏನಿತ್ತು ಅದನ್ನೆಲ್ಲ ಹೇಗೆ ನಾವು ಇದರೊಳಗೆ ಒಂದು ಗ್ರಾಮ ಭಾರತವನ್ನು ನಿರ್ಮಾಣ ಮಾಡಿಕೊಟ್ಟಾಗ
ರಾಮಾಯಣವನ್ನು ನಿರ್ಮಾಣ ಮಾಡಿದಾಗ ಈ ಎಲ್ಲ ಪಾತ್ರಗಳು ಹೇಗೆ ಫಾರ್ ಎಕ್ಸಾಂಪಲ್ ಅವನು ದಾಸಯ್ಯ, ಅದು ಉದೇಶಕ್ಕೇನಂತ ಒಬ್ಬ ಬೆಂಕದ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆ ದಾಸಯ್ಯನ ಪಾತ್ರ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂತಂದ್ರೆ ಅದು ಯಾವಾಗಲೂ ಸುಂದರಿ ಇದಕ್ಕೆ ಬರೋದು, ಅಲ್ಲಿ ಬಂದು ಅವಳನ್ನ ಮಾತಾಡ್ಸ್ಕೊಬೋದು. ಕಾರಣ ಯಾಕೆ ದಾಸಯ್ಯನ ಯಾಕೆ ಅವಳು ನೋಡ್ಕೋತಾ ಇದ್ಲು ಅಂದ್ರೆ ಅವಳ ಗಂಡ ಮನೆ ಬಿಟ್ಟು ಹೊರಗೋಗಿತ್ತು, ಊರು ಬಿಟ್ಟೆ ಹೊರಗಿರ್ತಾನೆ. ಒಂದಲ್ಲ ಒಂದ್ ದಿವಸ ಅವ್ನು ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ನಂಬಿಕೆ ಮೇಲೆ ಅವಳು ಬದುಕಿರ್ತಾಳೆ. ಮತ್ತೆ ಅವಳ ಸುತ್ತ ಒಬ್ಬ ಅನಾಥ ಹುಡುಗನ ಎತ್ಕೊಂಡ್ಬಂದು ಸಾಕಿ ದೊಡ್ಡವನ್ ಮಾಡಿ ಮಗನಿಗಿನ್ನ ಹೆಚ್ಚಾಗಿ ಅವನ್ನ ಪ್ರೀತಿಸ್ತಾಳೆ. ಪಾಪ ಅವನ್ ಕ್ಯೂಡ, ಅದಕ್ಕೆ ಅವನ ಹ್ಯಾಂಡಿಕ್ಯಾಪ್ ಆದರೂ ಕೂಡ ಅವನ್ನ ಅಷ್ಟೊಂದು ಪ್ರೀತಿಯಿಂದ ಇಟ್ಕೊಂಡು ಮಗನ್ ತರ ಸಾಕ್ತಾರೆ. ಅವ್ರಿಬ್ರದೇ ಹೋಟ್ಲದು, ಅದಿಬ್ಬರೇ ಹೋಗ್ಕೊಂಡು ನಡೆಸಿರೋದು. ಆ ಸುಂದರಿ ಸುತ್ತು ಈ ದುಬ್ಬಿರಾಂಡ್ ಗ್ಯಾಂಗ್ ಏನಿತ್ತಲ್ಲ, ಬಾಲಯ್ಯ ಇವರೆಲ್ಲ ಅವರಿಂದ ಚೆನ್ನೋಜಿ, ಅದು ಯಾರೇ ಸುತ್ತರು ಸುಂದರಿ ಬಗ್ಗೆ ಅವ್ರಿಗೆ ಕೆಟ್ಟ ಅಭಿಪ್ರಾಯ ಇಟ್ಟಲ್ಲ. ಪ್ರಾಣೇಶಿ, ಏ ಪ್ರಾಣೇಶಿ, ಏ ಕಿವಿಡ ಸುಂದರಕ್ಕ ಕೂಗ್ತಾಳ ನೋಡು. ಸುಂದ್ರಿ, ಏನ ಪ್ರಾಣೇಶನ್ ಕೇಳಿಸ್ತಾ ಇಲ್ಲ, ನಾನೇ ಬಂದ್ಬಿಡ್ಲಾ? ಹೌದಾ? ಮತ್ತೆ ಹಿಂದ್ಗಡೆ ಎಂಜಿಲ್ ತಟ್ಟೆಗಳೆಲ್ಲ ಐತೆ, ಅದನ್ನ ತಂದು ಒಳಗಡೆ ನಾಯಿ ನಕ್ಬಿಡ್ತದೆ. ನನ್ ಕೆಲ ಐಕಿಲ್ಲ, ಕಷ್ಟ ಕಷ್ಟ. ಪ್ರಾಣೇಶಿ ಬಾರ. ಅಕ್ಕ ಅಕ್ಕ ಕರಿತೈತೆ, ಹೋಗು. ಅಕ್ಕನ ಆಯಾ ಒಳ್ಳೆ ಕರ್ಮ. ಆಯ್ತಾ ನಿನ್ನ ಮಕ್ ಮಂಗಳಾರತಿ? ಏ ತುಪ್ಪೀರ, ಸುಮ್ಮ ಕೂತ್ಕೊಳ್ಳ. ಮಂಗಳಾರತಿ ಆದ್ಮೇಲೆ ಕಲ್ಲ ದೇವ್ರು ನೋಡಕ್ಕೆ ಸುಂದರವಾಗಿ ಕಾಣೋದು. ಸುಂದ್ರಿ ಇವತ್ತು ಬಹು ಚಂದಾಗಿ ಕಾಣ್ತಾವಳೆ. ಅಲ್ಲಿ ಕತ್ರಿ ಬಾಲು ಬತ್ತವನಲ್ಲೋ, ಈ ನನ್ನ ಮಗ ಬಂದ್ರು ಏನಾರ ಹೊಸ ಇಸಿ ಇರ್ತದೆ ಕಣ್ಲ. ಓ ಬಾರ್ಲಾ ಕತ್ರಿ ಬಾಲ. ಏನ್ಲಾ ಕತ್ರಿ ಬಾಲ, ಬೋ ಸುಸ್ತಾಗಿರಂಗಿದೆಯಾ? ಇವತ್ತು 7 ಜನಕ್ಕೆ ಕೆರ್ದೆ 7 ಜನಕ್ಕೆ ಬೋಳಿಸ್ತವು. ಅಯ್ಯೋ, ಈಗೀಗ ಈ ಜನ ನಾನು ತಾವು ಬರೋದೇ ಬಿಟ್ಬಿಟ್ಟವ್ರೆ. ಅವ್ರನ್ನ ಬೋಳ್ಸ್ಕೊಳಕ್ ಶುರು ಮಾಡ್ಕೊಂಬಿಟ್ಟವ್ರೆ. ವ್ಯಾಪಾರ ಬಾಳ ಕೆಟ್ಟೋಗದೆ ಕಣ್ಲ. ಈ ಬಡ್ಡಿ ಮಕ್ಕಳಿಗೆ ತಮ್ಮ ತಲೆ ತಾವೇ ಬೋಳ್ಸ್ಕೊಳಕ್ ಬರಕಿಲ್ಲ, ಅದೇ ನನ್ನ ಪುಣ್ಯ. ಚೆನ್ನಾಗಿ ಒಳಗೆ ಬಿಡು. ಬಾಲಯ್ಯ, ಇದು ಹೋಟ್ಲು. ನಿನ್ ರೀಲ್ ಏನಿದ್ರು ನಿನ್ನ ಹತ್ರನೇ ಮಡಿಕ, ಅದೇನ್ ಬೇಕು ಹೇಳು. ಪ್ರಾಣೇಶ, ಇವ್ರಿಗೆ ತಿನ್ನಕ್ ಏನ್ ಬೇಕು ಕೇಳ್ಬಾ. ಏನ್ ಕೊಡ್ಲಿ ಕುಡಿಯಕ್ಕೆ ಬಲ್ಲಣ್ಣ? ಏ ವಸಿ ತಡಿಯ, ಸುಧಾರಿಸ್ಕತ್ತೀನಿ. ನಿಂದೊಳ್ಳೆ ಅವಸರಪ್ಪ. ಚಿತ್ರಾನ್ನ ಇವತ್ತು ಮಾಡಿಲ್ಲಪ್ಪ. ಏ ನನ್ ಚಿತ್ರಾನ್ನ ಬೇಕಾಗಿಲ್ಲ, ನಿನ್ ಹೋಗ. ಓ ಕಾಪಿನಾ? ದುಬಿರ, ನಿನ್ ವಿಷಯ ಗೊತ್ತಾ? ಯಾವ ವಿಷಯನೋ? ಏ ಊರ್ಗೂರೇ ಹಬ್ಬ ಹೋಗ್ಬಿಟ್ಟದೆ, ನಿನ್ ಗೊತ್ತಿಲ್ವಲ್ಲ? ಅದೇ ಒನ್ನಿ ವಿಷಯ. ಅವಳೆ ನಿಂತಕ್ ಬಂದಿದ್ಲಾ ಮಾಡ್ಸ್ಕೊಳಕ್ಕೆ? ಅಂತ ಕ್ಯಾಕೋ ಬತ್ತಾಳ ಅವಳು. ಅವಳು ಅವಳು ಪೋಟ್ ಓಡಾಗ್ಬಿಟ್ಲಾ? ಏ ಓಡೋಗ್ಲಿಲ್ಲ ಕಂಡ್ಲ, ನಡ್ಕಂಡೆ ಹೋದ್ಲು. ಆ ಸಿದ್ದೇಗೌಡ್ರ ಮಗ ಕುಮಾರನ್ ಜೊತೆ ಹೋಗ್ಬಿಟ್ಟವಳೆ ಅಂತ. ಏಯ್, ಸಿದ್ದೇಗೌಡನ ಮಗ ಕುಮಾರನಿಗೆ ಊರಿಂದ ಬಹಿಷ್ಕಾರ ಹಾಕಿಲ್ವೇನೋ? ಯಾವ ಕಾರ್ಗೂ ಇಲ್ಲ. ಕುಮಾರನು ಮನೆ ನಿಲ್ವಂತೆ, ಅವಳು ಮನೆ ನಿಲ್ವಂತೆ. ಹಂಗಿದ್ರೆ ಏನಾಗಿರ್ಬಹುದು ಹೇಳು? ಲೇ ಬಾಲ, ಎಲ್ಲೋ ಅವಳುವೆ ಅವನುವೆ ಒಂದ್ ಕಡೆ ಜಮಾವಣೆ ಆಗ್ಬಿಟ್ಟವ್ರೆ. ಲೇ, ಅವಳಿಗೆ 3 ತಿಂಗಳಾಗಿತ್ತಂತೆ ದಿಟ್ವಾ? ಅವಳಿಗೋ ಅವನಿಗೋ? ಇಬ್ಬರಿಗೂ ಅಲ್ಲ, ನಿನಗೆ. ನನಗ? ಲೇ ಬಾಲ, ಊರಾಗೆಲ್ಲ ಇನ್ನೊಂದು ಸುದ್ದಿ ಹಬ್ಬ ಐತೆ. ಏನ? ಅವಳೆಲ್ಲೋ ಕೆರೆ ಹಾರ್ಕೊಂಡ್ಬಿಟ್ಟಿರ್ಬೇಕು ಅಂತ ಮಾತಾಡ್ಕತಾವ್ರಲ್ಲ. ಏ ಸುಮ್ಕಿರ್ಲ, ನಾಳೆ ನಾಡಿದ್ರಲ್ಲಿ ಎಲ್ಲ ಗೊತ್ತಾಯ್ತದೆ. ಬಾಲಯ್ಯ, ನಿಮ್ಗೆಲ್ಲ ಕಂಡೋರ್ ಹೆಣ್ಮಕ್ಳು ವಿಷಯ ಮಾತಾಡೋದಂದ್ರೆ ಬೋ ಖುಷಿ ಅಲ್ವಾ? ಅಲ್ಲ, ಯಾರ್ಗೆ ಎಷ್ಟು ತಿಂಗಳಾದ್ರೆ ನಿಮ್ಗೇನು ಅಂತೀನಿ? ನೀವೇ ಸೀಮಂತ ಮಾಡ್ಬೇಕಾ ಇಲ್ಲ ಬಾಣಂತನ ಮಾಡ್ಬೇಕಾ? ನಿಮ್ ಕಸ್ಬುಗಿಶ್ ಬೆಂಕಿ ಯಾಕ? ಏನಾದ? ಕೊಡು. ಏನ್ ಇವತ್ತಿನ ಹೊಸ ವರ್ತಮಾನ? ಏಯ್, ಆ ಕುಮಾರನು ಒನ್ನಿನು ಊರ್ ಬಿಟ್ಟು ಹೊಡೆಯ್ಬಿಟ್ಟವ್ರಂತೆ. ಓ, ಕುದುರೆ ಓಡಂಟಾಯ್ತಾ? ಎಲ್ಲಿಗೆ? ಜಟ್ಕ ಸಾಬಿ ಏನಂದ? ಟೀ ಕುಡ್ಸು ಅಂದ. ಸಾಬಿಗ ಅಲ್ಲ, ಕುದುರೆಗೆ. ಬಾಲ, ನೀನ್ ಏನಾರ ಹೇಳು, ಇವ್ರು ಸಾನೆ ತಪ್ಪು ಮಾಡ್ಬಿಟ್ರು ಕಣ್ಲ. ಅವ್ರಿಬ್ರಿಗೂ ಮದುವೆ ಮಾಡಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಅವ್ನು ಮಾಡಿ ಸರಿ ಹೋಗ್ಲಿಲ್ಲ ಬಿಡ್ಲ. ಆ ಸಿದ್ದೇಗೌಡ ಯಾವ ಸೇವೆ ಮನುಷ್ಯ ಅಂತೀನಿ. ಏನಾರ ಒಂದು ತೀರ್ಮಾನಕ್ಕೆ ಬಂದು ಅವ್ರಿಬ್ರನ್ನ ಒಂದ್ ಮಾಡಿ ಮದುವೆ ಮಾಡ್ಸೋದಲ್ವಾ? ಸುಮ್ಕಿರಲ್ಲ, ನೀವ್ ಹೇಳ ಸುಲಭ ಅಲ್ಲ, ಸುಮ್ಕಿರೋ. ಏನು ಟೀ ಕುಡ್ದಿದ್ದಾಯ್ತಾ?
ಆಗ್ತಾ ಐತೆ. ಹಾ ಬೇಬೆ ಕುಡ್ದು ಜಾಗ ಖಾಲಿ ಮಾಡಿ. ಇಲ್ದಾದ್ರೆ ನೀವು ಕುಂತಿರೋ ಜಾಗ ಕಾವು ಬಂದ್ಬಿಟ್ಟತು. ಒಳ್ಳೆ ಕಾವು ಕುಂತಂಗ್ ಕೋಳಿ ಕುಂತಂಗ್ ಕೂತಿದಿರಲ್ಲ ನೀವು. ಬೇಗ ಜಾಗ ಖಾಲಿ ಮಾಡಿ. ನೋವು ಯಾಕ ಇವತ್ತು ಸುಂದರಕ್ಕನ್ಗೆ ಸಾನೆ ಕಾಪ ಬಂದ್ಬಿಟ್ರಂಗದೆ. ಎದಾಡ್ರಲ್ಲ ಹೋಗಮ್ಮ. ವನ್ನಿ ಕುಮಾರನ ವಿಷಯ ನಿನ್ಗೇನ್ ಅನಿಸ್ತದೆ ಸುಂದ್ರಮ್ಮ? ಕಂಡವ್ರ ವಿಷಯ ಕಟ್ಕೊಂಡ್ ನಮ್ಗೆ ಹೊಟ್ಟೆ ತುಂಬತದ ಬಾಲಣ್ಣ. ನೀನ್ ಬಾಯಿಗೊಂದಿಷ್ಟು ಇಡ್ಲಿ ತುರ್ಕ. ಜೊತೆಗೆ ತೆಂಗಿನಕಾಯಿ ಚಟ್ನಿನೂ ಸೇರ್ಸ್ ತುರುಕ್ಬಿಡು. ತಿರುಗ್ತೀನಿ. ಪ್ರಾಣೇಶ ಆ ಮಟ್ಕೆಗಾಯಿ ತಗೊಂಡ್ ಬರೋ. ಇವನು ಬಾಯಿಗೊಂದಿಷ್ಟು ಇಡ್ಲಿನೂ ಚಟ್ನಿನೂ ತುರ್ಕಣ ಅಂತೆ. ಲೋ 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 ಬಾಲ ಇರ್ಲ, ನಾನು ಬರ್ತೀನಿ. ತಗೊಳವ ನನ್ನ ಟೀ ಕಾಸ. ಸುಂದ್ರಿ ನಾಳೆ ಕೊಟ್ರೆ ಆಯ್ತಿಲ್ವಾ?